देशातील अनेक भागांमध्ये गॅसची टंचाई निर्माण होत असल्याच्या पार्श्वभूमीवर नागरिकांनी तसेच हॉटेल मालकांनी गॅसचा वापर व्यवस्थितपणे करावा असे आवाहन जिल्ह्याचे पालकमंत्री सतीश जारकिहोळी यांनी केले। शुक्रवारी बेळगावमध्ये पत्रकारांशी बोलताना त्यांनी सांगितले की गॅसचा पुरवठा होणाऱ्या मूळ भागातच युद्ध सुरू असल्याने गॅसचा पुरवठा व्यवस्थित होत नाही, त्यामुळे गॅसचा वापर कमी करणे आवश्यक असल्याचे ते म्हणाले। होटेलಗಳು ಬಂದ್ ಆಗ್ತಾ ಇದ್ದಾವೆ ಬಂದಿದೆ ಈ ಒಂದೇ ಪರಿಹಾರ ಅಂದ್ರೆ ನಾವು ಮಿತವ್ಯಯವಾಗಿ ಕಡಿಮೆ ಅಂತ ಬಳಸಬೇಕು। ಇದು ಒಂದೇ ಪರಿಹಾರ, ಯಾಕಂದರೆ ಮೀನು ಬರೋ ಸೋರ್ಸಲ್ಲೇ ವಾರ ನಡೀತಾ ಇದೆ, ಬರ್ತಾ ಇಲ್ಲ, ಹೀಗಾಗಿ ಕಡಿಮೆ ಯೂಸ್ ಮಾಡಬೇಕು। ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಈ ಮಾತನ್ನು ಹೇಳ್ತಾ ಇಲ್ಲ, ಏನು ಕಡಿಮೆ ಇಲ್ಲ, ಯಾವುದೇ ತೊಂದರೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ। ತೊಂದರೆ ಇದೆ ಇಲ್ಲದ್ರೆ ಯಾಕೆ ಎಲ್ಲ ಕಡೆ ಆಲ್ಮೋಸ್ಟ್ ಬೋರ್ಡ್ ಹಚ್ಚಿದ್ದಾರೆ, ಬಜ್ಜಿ ಇಲ್ಲ, ಹೋಟೆಲ್ನ ಚಹಾ ಮಾಡೋಲ್ಲ ಅಂತ ಬೋರ್ಡ್ ಹಚ್ಚಿದ್ದಾರೆ ಬೆಂಗಳೂರಲ್ಲಿ। ಸೊ ಮತ್ತೆ ಇದ್ದಾಗ ಹಚ್ಚಿದ್ದಾರೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಅಲ್ಲ, ಇನ್ನೊಂದು ಸ್ವಲ್ಪ ಹೋದ್ರೆ ಹೋಟೆಲ್ನಾಗ ಅವರು ಟೋಟ್ಲಿ ಹೋಟೆಲ್ ಬಂದ್ ಮಾಡ್ಬೇಕಂತೆ, ಯಾಕಂದ್ರೆ ಅವ್ರಿಗೆ ತಿಂಗಳಿಗೆ 1-2 ಮಾತ್ರ ಕೊಡ್ತಾ ಇದ್ದಾರೆ, ಅಷ್ಟರಿಂದ ಪರ್ಯಾಯ ಇಲ್ಲ, ಕಡಿಮೆನ ಮಾಡಬೇಕು, ಒಂದೇ ಪರ್ಯಾಯ। ಕಳೆದ ಒಂದು ವರ್ಷದಿಂದ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ गौरवधन ಬರ್ತಿತ್ತು। सध्या महिन्याला 1 किंवा 2 सिलेंडर्स पुरवठा होत आहे, यासाठी तातडीचा पर्याय उपलब्ध नाही, त्यामुळे वापर कमी करणे गरजेचे असल्याचे त्यांनी स्पष्ट केले। विनोद कोलकार, KMM मराठी, बेळगाव। ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ। BS Channabasappa and Sons, The Textile Mall, Tilakwadi, Belagavi.